ನವೆಂಬರ್ 28ಕ್ಕೆ ಅಂದರೆ ನವೆಂಬರ್ ತಿಂಗಳಲ್ಲಿ ನಾವು ಅಂಗನವಾಡಿಯನ್ನು ಶುರು ಮಾಡಿ 50 ವರ್ಷ ಆಯಿತು. ಕರ್ನಾಟಕ ರಾಜ್ಯದಿಂದನೇ ಅಂಗನವಾಡಿಗಳು ಶುರುವಾಗಿತ್ತು. ದಿವಂಗತ ಇಂದಿರಾ ಗಾಂಧೀಜಿಯವರು 1975ನೇ ಇಸ್ವಿಯಲ್ಲಿ ಪ್ರಾರಂಭ ಮಾಡಿದರು ಟಿ ನರಸೀಪುರ ಮೈಸೂರಿನಲ್ಲಿ. ಸೊ ಆ ಥರ ಒಂದು ಅಂಗವಾಗಿ 50 ವರ್ಷದ ಸುವರ್ಣ ಮಹೋತ್ಸವವನ್ನು 28ನೇ ತಾರೀಕು ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಮ್ಮ ಇಲಾಖೆಯ ವತಿಯಿಂದ ICDS ಪ್ರೋಗ್ರಾಮು ಮತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ನಾವು ಇದನ್ನು ಮಾಡಿದ್ದೀವಿ. ಸೊ ಅದಕ್ಕೋಸ್ಕರ ಪೂರ್ವಭಾವಿಯಾಗಿ ಏನು ಬ್ಯಾಂಗ್ಳೂರ ಹತ್ತಿರ ಇರುವಂಥ ಒಂದು 10 ಜಿಲ್ಲೆಗಳಿಗೆ ನಾನು ಟೂರ್ ಮಾಡಿ ಸೊ ಅವ್ರನ್ನೆಲ್ಲರಿಗೂ ಕೂಡ ಆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಆಹ್ವಾನ ಮಾಡ್ತಾಯಿದ್ದೀವಿ. ಯಾಕಂದರೆ ಇದು ಬರೀ ಒಂದು ಸಂಭ್ರಮ ಆಚರಣೆ ಅಲ್ಲ, 50 ವರ್ಷದ ಹಿಂದಿನ ಏನು ವಾಕ್ಯಗೋಷ್ಠಿ ಇತ್ತು, ಇನ್ನು ಮುಂದೆ 50 ವರ್ಷಕ್ಕೆ ICDS ಕಾರ್ಯಕ್ರಮ ಆಗಿರಬಹುದು, ಇಂದಿರಾ ಗಾಂಧೀಜಿಯವರ ಕನಸನ್ನು ಯಾವ ರೀತಿ ತೆಗೆದುಕೊಂಡು ಹೋಗಬೇಕನ್ನುವಂಥ ಕೆಲವೊಂದು ಯೋಜನೆಗಳನ್ನು ಅವತ್ತು ನಾವು ಘೋಷಣೆ ಮಾಡ್ತಾ ಇದ್ದೀವಿ. ಸೊ 28ನೇ ತಾರೀಕು ನಮ್ಮ ಇಲಾಖೆಗೆ ಬಹಳ ಮುಖ್ಯವಾದಂಥ ದಿನ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈಗ ಅಕ್ಕಪಡೆ ಅಂತ ಮಾಡಿದ್ರೆ ಅದು ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ? ತುಂಬ ಚೆನ್ನಾಗಿ ಕಾರ್ಯನಿರ್ವಹಿಸುತ್ತೆ. ಪ್ರತಿಯೊಂದು ಜಿಲ್ಲೆಯಲ್ಲಿ, ಅದರಲ್ಲೂ ಕೂಡ ಸಿಟಿ ಹೆಡ್ ಕ್ವಾರ್ಟರ್ಸ್ನಲ್ಲಿ ನಾವು ಅಕ್ಕಪಡೆಯನ್ನು ಅಂದರೆ ಒಂದು 10 ಜನ ಮಹಿಳೆಯರಿರುವಂಥ ಒಂದು ಪಡೆ, ಅದರಲ್ಲಿ 2 ಕಾನ್ಸ್ಟೇಬಲ್, ಮಹಿಳಾ ಕಾನ್ಸ್ಟೇಬಲ್, ಗೃಹ ಇಲಾಖೆಯ ಸಹಯೋಗದೊಂದಿಗೆ ನಾವು ನಮ್ಮ ಇಲಾಖೆ 2 ಸೇರಿಸ್ಕೊಂಡು ನಾವು ಇದನ್ನು ಮಾಡ್ತಾಯಿದ್ದೀವಿ. ಅದರಲ್ಲಿ 5 ಜನ NCC ಅವರು ಇರ್ಬೋದು ಅಥವಾ ಹೋಮ್ ಗಾರ್ಡ್ಸು ಮಹಿಳೆಯರನ್ನು ಪೊಲೀಸ್ ಇಲಾಖೆಯವರೇ ರೆಕ್ರೂಟ್ ಮಾಡ್ತಾರೆ. ಅವ್ರಿಗೊಂದು ವೆಹಿಕಲ್ ಕೊಡ್ತೀವಿ, ಒಬ್ಬರು ಡ್ರೈವರ್ ಇರ್ತಾರೆ, ಅವ್ರಿಗೆಲ್ಲ ರೀತಿಯಾದಂಥ ಟ್ರೈನಿಂಗ್ಗಳನ್ನ ಕೊಡ್ತೀವಿ. ಸ್ಕೂಲುಗಳು, ಕಾಲೇಜುಗಳು, ಮದುವೆ ಸ್ಥಳಗಳ ಹತ್ತಿರ ಇರ್ಬೋದು, ಮಹಿಳಾ ಹಾಸ್ಟೆಲ್ಗಳಿರ್ಬೋದು, ಫಿಲ್ಮ್ ಥಿಯೇಟ್ರ್ಗಳ ಹತ್ತಿರ ಇರ್ಬೋದು, ಗಾರ್ಡನ್ ಹತ್ತಿರ ಇರ್ಬೋದು, ದೇವಸ್ಥಾನ ಹತ್ತಿರ, ಜಾತ್ರೆ ಅಥವಾ ಮನೆಯಲ್ಲಿ ಅನೇಕ ರೀತಿಯಾದಂಥ ದೌರ್ಜನ್ಯ ಮಕ್ಕಳ ಮೇಲೆ, ಮಹಿಳೆಯರ ಮೇಲೆ ನಡೀತಾ ಇರುತ್ತೆ. ಇಲ್ಲಿ ಪಾರ್ಕ್ನಲ್ಲಿ ಚುಡಾಯಿಸ್ತಾ ಇರ್ತಾರೆ, ಕಾಲೇಜ್ ಎದುರುಗಡೆ ಚುಡಾಯಿಸ್ತಾ ಇರ್ತಾರೆ, ರೋಡ್ ರೋಮಿಯೋಗಳು ಅಂತ ಸುಮಾರು. ಸೊ ಅವರು ಎಲ್ಲಿ ಅವ್ರ ಅಣ್ಣ ತಮ್ಮಂದ್ರ ಹತ್ರ ಹಂಚ್ಕೊಳ್ಳಿಕ್ಕೆ ಆಗೋದಿಲ್ಲ ಹೆಣ್ಮಕ್ಳಿಗೆ, ಅಥವಾ ಮನೆಯಲ್ಲೇ ದೌರ್ಜನ್ಯ ಆದರೂ ಕೂಡ ಎಲ್ಲೋ ಮರ್ಯಾದೆಗೆ ಹೆದರಿ ಸುಮ್ಮನೆ ಇರ್ತಾರೆ. ಬಟ್ ಈ ಅಕ್ಕಪಡೆ ವಿಶೇಷವಾದಂಥ ಒಂದು ಕಮಾಂಡೋ ಡ್ರೆಸ್ನಲ್ಲಿ ಗಸ್ತು ತಿರುಗ್ತಾ ಇರುವಂಥ ಸಂದರ್ಭದಲ್ಲಿ ಏನು ಈ ಪೊಲೀಸ್ ಇಲಾಖೆಯದೇ ಒಂದು ನಂಬರ್ ಇದೆ, ಆ ನಂಬರ್ಗೆ ನೇರವಾಗಿ ಕಾಲ್ ಮಾಡಿದ್ರೆ ಅವರ ಹೆಸರನ್ನಾಗಲಿ ಅವರ ಇದನ್ನಾಗಲಿ ವಿಳಾಸವನ್ನಾಗಲಿ ಗೌಪ್ಯವಾಗಿ ಇಟ್ಕೊಂಡು ತತ್ಕ್ಷಣವೇ ಅವರ ಒಂದು ರೆಸ್ಕ್ಯೂಗೆ ನಾವು ಹೋಗ್ತೀವಿ. ಸೊ ಬಹಳ ವಿಶೇಷವಾದಂಥ ಬಹಳಷ್ಟು ನೇಚರ್ ಇದೆ ಈ ಅಕ್ಕಪಡೆಗೆ. ಸೊ ಭಾಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಮತ್ತು ಏನು ಕ್ರೈಮ್ಗಳಾಗ್ತವೆ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ, ಅದರಲ್ಲೂ ಸ್ಪೆಷಲಿ ಸೈಬರ್ ಕ್ರೈಮ್ಗಳು ಇತ್ತೀಚಿನ ದಿನದಲ್ಲಿ ಈ ಅಕ್ಕಪಡೆಯ ಮುಖ್ಯ ಉದ್ದೇಶ ಏನು ಅಂತಂದರೆ, ಮಹಿಳೆಯರು ಇತ್ತೀಚಿನ ದಿನದಲ್ಲಿ ಮತ್ತು ಮಕ್ಕಳು, ಕಾಲೇಜ್ ಮಕ್ಕಳು, ಸ್ಟೂಡೆಂಟ್ಗಳು ಸೈಬರ್ ಕ್ರೈಮ್ಗೆ ಭಾಳಷ್ಟು ಬಲಿ ಆಗ್ತಾ ಇದ್ದಾರೆ, ಆನ್ಲೈನ್ ಇದಕ್ಕೆ ಭಾಳಷ್ಟು ಬಲಿ ಆಗ್ತಾ ಇದ್ದಾರೆ. ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ನಮ್ಮ ಮೇನ್ ಫೋಕಸ್. ನವೆಂಬರ್ 28ಕ್ಕೆ ಅಂದರೆ ನವೆಂಬರ್ ತಿಂಗಳಲ್ಲಿ ನಾವು ಅಂಗನವಾಡಿಯನ್ನು ಶುರು ಮಾಡಿ 50 ವರ್ಷ ಆಯಿತು. ಕರ್ನಾಟಕ ರಾಜ್ಯದಿಂದನೇ ಅಂಗನವಾಡಿಗಳು ಶುರುವಾಗಿತ್ತು. ದಿವಂಗತ ಇಂದಿರಾ ಗಾಂಧೀಜಿಯವರು 1975ನೇ ಇಸ್ವಿಯಲ್ಲಿ ಪ್ರಾರಂಭ ಮಾಡಿದರು ಟಿ ನರಸೀಪುರ ಮೈಸೂರಿನಲ್ಲಿ. ಸೊ ಆ ಥರ ಒಂದು ಅಂಗವಾಗಿ 50 ವರ್ಷದ ಸುವರ್ಣ ಮಹೋತ್ಸವವನ್ನು 28ನೇ ತಾರೀಕು ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಮ್ಮ ಇಲಾಖೆಯ ವತಿಯಿಂದ ICDS ಪ್ರೋಗ್ರಾಮು ಮತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ನಾವು ಇದನ್ನು ಮಾಡಿದ್ದೀವಿ. ಸೊ ಅದಕ್ಕೋಸ್ಕರ ಪೂರ್ವಭಾವಿಯಾಗಿ ಏನು ಬ್ಯಾಂಗ್ಳೂರ ಹತ್ತಿರ ಇರುವಂಥ ಒಂದು 10 ಜಿಲ್ಲೆಗಳಿಗೆ ನಾನು ಟೂರ್ ಮಾಡಿ ಸೊ ಅವ್ರನ್ನೆಲ್ಲರಿಗೂ ಕೂಡ ಆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಆಹ್ವಾನ ಮಾಡ್ತಾಯಿದ್ದೀವಿ. ಯಾಕಂದರೆ ಇದು ಬರೀ ಒಂದು ಸಂಭ್ರಮ ಆಚರಣೆ ಅಲ್ಲ, 50 ವರ್ಷದ ಹಿಂದಿನ ಏನು ವಾಕ್ಯಗೋಷ್ಠಿ ಇತ್ತು, ಇನ್ನು ಮುಂದೆ 50 ವರ್ಷಕ್ಕೆ ICDS ಕಾರ್ಯಕ್ರಮ ಆಗಿರಬಹುದು, ಇಂದಿರಾ ಗಾಂಧೀಜಿಯವರ ಕನಸನ್ನು ಯಾವ ರೀತಿ ತೆಗೆದುಕೊಂಡು ಹೋಗಬೇಕನ್ನುವಂಥ ಕೆಲವೊಂದು ಯೋಜನೆಗಳನ್ನು ಅವತ್ತು ನಾವು ಘೋಷಣೆ ಮಾಡ್ತಾ ಇದ್ದೀವಿ. ಸೊ 28ನೇ ತಾರೀಕು ನಮ್ಮ ಇಲಾಖೆಗೆ ಬಹಳ ಮುಖ್ಯವಾದಂಥ ದಿನ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈಗ ಅಕ್ಕಪಡೆ ಅಂತ ಮಾಡಿದ್ರೆ ಅದು ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ? ತುಂಬ ಚೆನ್ನಾಗಿ ಕಾರ್ಯನಿರ್ವಹಿಸುತ್ತೆ. ಪ್ರತಿಯೊಂದು ಜಿಲ್ಲೆಯಲ್ಲಿ, ಅದರಲ್ಲೂ ಕೂಡ ಸಿಟಿ ಹೆಡ್ ಕ್ವಾರ್ಟರ್ಸ್ನಲ್ಲಿ ನಾವು ಅಕ್ಕಪಡೆಯನ್ನು ಅಂದರೆ ಒಂದು 10 ಜನ ಮಹಿಳೆಯರಿರುವಂಥ ಒಂದು ಪಡೆ, ಅದರಲ್ಲಿ 2 ಕಾನ್ಸ್ಟೇಬಲ್, ಮಹಿಳಾ ಕಾನ್ಸ್ಟೇಬಲ್, ಗೃಹ ಇಲಾಖೆಯ ಸಹಯೋಗದೊಂದಿಗೆ ನಾವು ನಮ್ಮ ಇಲಾಖೆ 2 ಸೇರಿಸ್ಕೊಂಡು ನಾವು ಇದನ್ನು ಮಾಡ್ತಾಯಿದ್ದೀವಿ. ಅದರಲ್ಲಿ 5 ಜನ NCC ಅವರು ಇರ್ಬೋದು ಅಥವಾ ಹೋಮ್ ಗಾರ್ಡ್ಸು ಮಹಿಳೆಯರನ್ನು
ಪೊಲೀಸ್ ಇಲಾಖೆಯವರೇ ರೆಕ್ರೂಟ್ ಮಾಡ್ತಾರೆ. ಅವ್ರಿಗೊಂದು ವೆಹಿಕಲ್ ಕೊಡ್ತೀವಿ, ಒಬ್ಬರು ಡ್ರೈವರ್ ಇರ್ತಾರೆ. ಅವ್ರಿಗೆಲ್ಲ ರೀತಿಯಾದಂಥ ಟ್ರೈನಿಂಗ್ಗಳನ್ನ ಕೊಡ್ತೀವಿ. ಸ್ಕೂಲುಗಳು, ಕಾಲೇಜುಗಳು, ಮದುವೆ ಸ್ಥಳಗಳ ಹತ್ತಿರ ಇರ್ಬೋದು, ಮಹಿಳಾ ಹಾಸ್ಟೆಲ್ಗಳಿರ್ಬೋದು, ಫಿಲ್ಮ್ ಥಿಯೇಟ್ರ್ಗಳ ಹತ್ತಿರ ಇರ್ಬೋದು, ಗಾರ್ಡನ್ ಹತ್ತಿರ ಇರ್ಬೋದು, ದೇವಸ್ಥಾನ ಹತ್ತಿರ, ಜಾತ್ರೆ ಅಥವಾ ಮನೆಯಲ್ಲಿ ಅನೇಕ ರೀತಿಯಾದಂಥ ದೌರ್ಜನ್ಯ ಮಕ್ಕಳ ಮೇಲೆ, ಮಹಿಳೆಯರ ಮೇಲೆ ನಡೀತಾ ಇರುತ್ತೆ. ಇಲ್ಲಿ ಪಾರ್ಕ್ನಲ್ಲಿ ಚುಡಾಯಿಸ್ತಾ ಇರ್ತಾರೆ, ಕಾಲೇಜ್ ಎದುರುಗಡೆ ಚುಡಾಯಿಸ್ತಾ ಇರ್ತಾರೆ, ರೋಡ್ ರೋಮಿಯೋಗಳು ಅಂತ ಸುಮಾರು. ಸೊ ಅವರು ಎಲ್ಲಿ ಅವ್ರ ಅಣ್ಣ ತಮ್ಮಂದ್ರ ಹತ್ರ ಹಂಚ್ಕೊಳ್ಳಿಕ್ಕೆ ಆಗೋದಿಲ್ಲ ಹೆಣ್ಮಕ್ಳಿಗೆ, ಅಥವಾ ಮನೆಯಲ್ಲೇ ದೌರ್ಜನ್ಯ ಆದರೂ ಕೂಡ ಎಲ್ಲೋ ಮರ್ಯಾದೆಗೆ ಹೆದರಿ ಸುಮ್ಮನೆ ಇರ್ತಾರೆ. ಬಟ್ ಈ ಅಕ್ಕಾಪಡೆ ವಿಶೇಷವಾದಂಥ ಒಂದು ಕಮಾಂಡೋ ಡ್ರೆಸ್ನಲ್ಲಿ ಗಸ್ತು ತಿರುಗ್ತಾ ಇರುವಂಥ ಸಂದರ್ಭದಲ್ಲಿ ಏನು ಈ ಪೊಲೀಸ್ ಇಲಾಖೆಯದೇ ಒಂದು ನಂಬರ್ ಇದೆ. ಆ ನಂಬರ್ಗೆ ನೇರವಾಗಿ ಕಾಲ್ ಮಾಡಿದ್ರೆ ಅವರ ಹೆಸರನ್ನಾಗಲಿ ಅವರ ಇದನ್ನಾಗಲಿ ವಿಳಾಸವನ್ನಾಗಲಿ ಗೌಪ್ಯವಾಗಿ ಇಟ್ಕೊಂಡು ತತ್ಕ್ಷಣವೇ ಅವರ ಒಂದು ರೆಸ್ಕ್ಯೂಗೆ ನಾವು ಹೋಗ್ತೀವಿ. ಸೊ ಬಹಳ ವಿಶೇಷವಾದಂಥ ಭಾಳಷ್ಟು ನೇಚರ್ ಇದೆ ಈ ಅಕ್ಕಾಪಡೆಗೆ. ಸೊ ಭಾಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಮತ್ತು ಏನು ಕ್ರೈಮ್ಗಳಾಗ್ತವೆ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ, ಅದರಲ್ಲೂ ಸ್ಪೆಷಲಿ ಸೈಬರ್ ಕ್ರೈಮ್ಗಳು ಇತ್ತೀಚಿನ ದಿನದಲ್ಲಿ ಈ ಅಕ್ಕಾಪಡೆಯ ಮುಖ್ಯ ಉದ್ದೇಶ ಏನು ಅಂತಂದರೆ, ಮಹಿಳೆಯರು ಇತ್ತೀಚಿನ ದಿನದಲ್ಲಿ ಮತ್ತು ಮಕ್ಕಳು, ಕಾಲೇಜ್ ಮಕ್ಕಳು, ಸ್ಟೂಡೆಂಟ್ಗಳು ಸೈಬರ್ ಕ್ರೈಮ್ಗೆ ಭಾಳಷ್ಟು ಬಲಿ ಆಗ್ತಾ ಇದ್ದಾರೆ. ಆನ್ಲೈನ್ ಇದಕ್ಕೆ ಭಾಳಷ್ಟು ಬಲಿ ಆಗ್ತಾ ಇದ್ದಾರೆ. ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ನಮ್ಮ ಮೇನ್ ಫೋಕಸ್. ನವೆಂಬರ್ 28ಕ್ಕೆ ಅಂದರೆ ನವೆಂಬರ್ ತಿಂಗಳಲ್ಲಿ ನಾವು ಅಂಗನವಾಡಿಯನ್ನು ಶುರು ಮಾಡಿ 50 ವರ್ಷ ಆಯಿತು. ಕರ್ನಾಟಕ ರಾಜ್ಯದಿಂದನೇ ಅಂಗನವಾಡಿಗಳು ಶುರುವಾಗಿತ್ತು. ದಿವಂಗತ ಇಂದಿರಾ ಗಾಂಧೀಜಿಯವರು 1975ನೇ ಇಸ್ವಿಯಲ್ಲಿ ಪ್ರಾರಂಭ ಮಾಡಿದರು, ಟಿ ನರಸೀಪುರ, ಮೈಸೂರಿನಲ್ಲಿ. ಸೊ ಆ ಥರ ಒಂದು ಅಂಗವಾಗಿ 50 ವರ್ಷದ ಸುವರ್ಣ ಮಹೋತ್ಸವವನ್ನು 28ನೇ ತಾರೀಕು ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಮ್ಮ ಇಲಾಖೆಯ ವತಿಯಿಂದ ICDS ಪ್ರೋಗ್ರಾಮು ಮತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ನಾವು ಇದನ್ನು ಮಾಡಿದ್ದೀವಿ. ಸೊ ಅದಕ್ಕೋಸ್ಕರ ಪೂರ್ವಭಾವಿಯಾಗಿ ಏನು ಬ್ಯಾಂಗ್ಳೂರ ಹತ್ತಿರ ಇರುವಂಥ ಒಂದು 10 ಜಿಲ್ಲೆಗಳಿಗೆ ನಾನು ಟೂರ್ ಮಾಡಿ, ಸೊ ಅವ್ರನ್ನೆಲ್ಲರಿಗೂ ಕೂಡ ಆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಆಹ್ವಾನ ಮಾಡ್ತಾಯಿದ್ದೀವಿ. ಯಾಕಂದರೆ ಇದು ಬರೀ ಒಂದು ಸಂಭ್ರಮ ಆಚರಣೆ ಅಲ್ಲ. 50 ವರ್ಷದ ಹಿಂದಿನ ಏನು ವಾಕ್ಯಗೋಷ್ಠಿ ಇತ್ತು, ಇನ್ನು ಮುಂದೆ 50 ವರ್ಷಕ್ಕೆ ICDS ಕಾರ್ಯಕ್ರಮ ಆಗಿರಬಹುದು, ಇಂದಿರಾ ಗಾಂಧೀಜಿಯವರ ಕನಸನ್ನು ಯಾವ ರೀತಿ ತೆಗೆದುಕೊಂಡು ಹೋಗಬೇಕನ್ನುವಂಥ ಕೆಲವೊಂದು ಯೋಜನೆಗಳನ್ನು ಅವತ್ತು ನಾವು ಘೋಷಣೆ ಮಾಡ್ತಾ ಇದ್ದೀವಿ. ಸೊ 28ನೇ ತಾರೀಕು ನಮ್ಮ ಇಲಾಖೆಗೆ ಬಹಳ ಮುಖ್ಯವಾದಂಥ ದಿನ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈಗ ಅಕ್ಕಪಡೆ ಅಂತ ಮಾಡಿದ್ರೆ ಅದು ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ? ತುಂಬ ಚೆನ್ನಾಗಿ ಕಾರ್ಯನಿರ್ವಹಿಸುತ್ತೆ. ಪ್ರತಿಯೊಂದು ಜಿಲ್ಲೆಯಲ್ಲಿ, ಅದರಲ್ಲೂ ಕೂಡ ಸಿಟಿ ಹೆಡ್ ಕ್ವಾರ್ಟರ್ಸ್ನಲ್ಲಿ ನಾವು ಅಕ್ಕಪಡೆಯನ್ನು, ಅಂದರೆ ಒಂದು 10 ಜನ ಮಹಿಳೆಯರಿರುವಂಥ ಒಂದು ಪಡೆ, ಅದರಲ್ಲಿ 2 ಕಾನ್ಸ್ಟೇಬಲ್, ಮಹಿಳಾ ಕಾನ್ಸ್ಟೇಬಲ್, ಗೃಹ ಇಲಾಖೆಯ ಸಹಯೋಗದೊಂದಿಗೆ ನಾವು ನಮ್ಮ ಇಲಾಖೆ 2 ಸೇರಿಸ್ಕೊಂಡು ನಾವು ಇದನ್ನು ಮಾಡ್ತಾಯಿದ್ದೀವಿ. ಅದರಲ್ಲಿ 5 ಜನ NCC ಅವರು ಇರ್ಬೋದು ಅಥವಾ ಹೋಮ್ ಗಾರ್ಡ್ಸು ಮಹಿಳೆಯರನ್ನು ಪೊಲೀಸ್ ಇಲಾಖೆಯವರೇ ರೆಕ್ರೂಟ್ ಮಾಡ್ತಾರೆ. ಅವ್ರಿಗೊಂದು ವೆಹಿಕಲ್ ಕೊಡ್ತೀವಿ, ಒಬ್ಬರು ಡ್ರೈವರ್ ಇರ್ತಾರೆ. ಅವ್ರಿಗೆಲ್ಲ ರೀತಿಯಾದಂಥ ಟ್ರೈನಿಂಗ್ಗಳನ್ನ ಕೊಡ್ತೀವಿ. ಸ್ಕೂಲುಗಳು, ಕಾಲೇಜುಗಳು, ಮದುವೆ ಸ್ಥಳಗಳ ಹತ್ತಿರ ಇರ್ಬೋದು, ಮಹಿಳಾ ಹಾಸ್ಟೆಲ್ಗಳಿರ್ಬೋದು, ಫಿಲ್ಮ್ ಥಿಯೇಟ್ರ್ಗಳ ಹತ್ತಿರ ಇರ್ಬೋದು, ಗಾರ್ಡನ್ ಹತ್ತಿರ ಇರ್ಬೋದು, ದೇವಸ್ಥಾನ ಹತ್ತಿರ, ಜಾತ್ರೆ ಅಥವಾ ಮನೆಯಲ್ಲಿ ಅನೇಕ ರೀತಿಯಾದಂಥ ದೌರ್ಜನ್ಯ ಮಕ್ಕಳ ಮೇಲೆ, ಮಹಿಳೆಯರ ಮೇಲೆ ನಡೀತಾ ಇರುತ್ತೆ. ಇಲ್ಲಿ ಪಾರ್ಕ್ನಲ್ಲಿ ಚುಡಾಯಿಸ್ತಾ ಇರ್ತಾರೆ, ಕಾಲೇಜ್ ಎದುರುಗಡೆ ಚುಡಾಯಿಸ್ತಾ ಇರ್ತಾರೆ, ರೋಡ್ ರೋಮಿಯೋಗಳು ಅಂತ ಸುಮಾರು. ಸೊ ಅವರು ಎಲ್ಲಿ ಅವ್ರ ಅಣ್ಣ ತಮ್ಮಂದ್ರ ಹತ್ರ ಹಂಚ್ಕೊಳ್ಳಿಕ್ಕೆ ಆಗೋದಿಲ್ಲ ಹೆಣ್ಮಕ್ಳಿಗೆ, ಅಥವಾ ಮನೆಯಲ್ಲೇ ದೌರ್ಜನ್ಯ ಆದರೂ ಕೂಡ ಎಲ್ಲೋ ಮರ್ಯಾದೆಗೆ ಹೆದರಿ ಸುಮ್ಮನೆ ಇರ್ತಾರೆ. ಬಟ್ ಈ ಅಕ್ಕಾಪಡೆ ವಿಶೇಷವಾದಂಥ ಒಂದು ಕಮಾಂಡೋ ಡ್ರೆಸ್ನಲ್ಲಿ ಗಸ್ತು ತಿರುಗ್ತಾ ಇರುವಂಥ ಸಂದರ್ಭದಲ್ಲಿ ಏನು ಈ ಪೊಲೀಸ್ ಇಲಾಖೆಯದೇ ಒಂದು ನಂಬರ್ ಇದೆ. ಆ ನಂಬರ್ಗೆ ನೇರವಾಗಿ ಕಾಲ್ ಮಾಡಿದ್ರೆ ಅವರ ಹೆಸರನ್ನಾಗಲಿ ಅವರ ಇದನ್ನಾಗಲಿ ವಿಳಾಸವನ್ನಾಗಲಿ ಗೌಪ್ಯವಾಗಿ ಇಟ್ಕೊಂಡು ತತ್ಕ್ಷಣವೇ ಅವರ ಒಂದು ರೆಸ್ಕ್ಯೂಗೆ ನಾವು ಹೋಗ್ತೀವಿ. ಸೊ ಬಹಳ ವಿಶೇಷವಾದಂಥ ಭಾಳಷ್ಟು ನೇಚರ್ ಇದೆ ಈ ಅಕ್ಕಾಪಡೆಗೆ. ಸೊ ಭಾಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಮತ್ತು ಏನು ಕ್ರೈಮ್ಗಳಾಗ್ತವೆ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ, ಅದರಲ್ಲೂ ಸ್ಪೆಷಲಿ ಸೈಬರ್ ಕ್ರೈಮ್ಗಳು ಇತ್ತೀಚಿನ ದಿನದಲ್ಲಿ ಈ ಅಕ್ಕಾಪಡೆಯ ಮುಖ್ಯ ಉದ್ದೇಶ ಏನು ಅಂತಂದರೆ, ಮಹಿಳೆಯರು ಇತ್ತೀಚಿನ ದಿನದಲ್ಲಿ ಮತ್ತು ಮಕ್ಕಳು, ಕಾಲೇಜ್ ಮಕ್ಕಳು, ಸ್ಟೂಡೆಂಟ್ಗಳು ಸೈಬರ್ ಕ್ರೈಮ್ಗೆ ಭಾಳಷ್ಟು ಬಲಿ ಆಗ್ತಾ ಇದ್ದಾರೆ. ಆನ್ಲೈನ್ ಇದಕ್ಕೆ ಭಾಳಷ್ಟು ಬಲಿ ಆಗ್ತಾ ಇದ್ದಾರೆ. ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ನಮ್ಮ ಮೇನ್ ಫೋಕಸ್.